ಎಷ್ಟೊತ್ತಾಯ್ತು ರಾಧಾ ಇನ್ನ ಬರ್ಲೇ ಇಲ್ಲ. ಬೆಂಗಳೂರು ಅಂದ್ರೆ ಏನು, ಜಾರ್ ಬಿದ್ರೆ ಸಿಗುತ್ತಾ? 120 ಮೇಲೆ ಬಸ್ಸಲ್ಲಿ ಕುತ್ಕೊಂಡು ಬರ್ಬೇಡ. ದಾರಿಯಲ್ಲಿ ಆ ಬಸ್ಗೆ ಯಾವ ಕಾಲ ಬಂತ ಏನೋ. ಇದು ಬಂದ್ಬಿಟ್ಲು ರಾಧಾ. ಯಾವಾಗ ಬಂದೆ ರಾಧಾ? ನೀನ್ ಯಾವಾಗ ನೋಡ್ತೀಯ ಅವಾಗ? ಈ 6 ತಿಂಗಳಲ್ಲಿ ಎಷ್ಟು ಬಡವಕ್ ಹೋಗಿದ್ಯಾ? ನಾನ್ ಬಡವಳಾಗಿಲ್ಲ, ಹಣವಂತರಾಗಿಲ್ಲ. ಮೊದಲು ನಿನ್ ಕಣ್ ರಿಪೇರ್ ಮಾಡಿಸ್ಕೋ. ಇನ್ಮೇಲೆ ಯಾವಾಗ್ಲೂ ನಿನ್ ಪಕ್ಕದಲ್ಲಿಯೇ ನಾನು ಇರ್ತೇನೆ. ಅಯ್ಯೋ, ಹಾಗೇನಾದ್ರೂ ಮಾಡ್ಬಿಟ್ಟಿಯಾ? ಆಮೇಲೆ ನಿನ್ ಗಂಡ ನನ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಾನಷ್ಟೇ. ನೀನು ಬಂದ್ರೆ ಸಾಕು ರಾಧಾ, ಮನೆಯೆಲ್ಲ ಹೀಗೆ ನಗನಗ್ತಾ ಇರುತ್ತೆ. ಏ ರತ್ನ, ನಾನ್ ರಾಧನ್ ಪಕ್ಕದಲ್ಲಿ ಕುತ್ಕೋಬೇಕು, ಬಿಡೋ ಜಾಗನ್ನ. ಅಯ್ಯೋ ಪಾಪ, ಬೆಳಿಗ್ಗೆ 5 ಗಂಟೆಗೆ ಈ ಮನೆಯಲ್ಲಿ ಕಾಲಿಟ್ಟವಳು ನಾನು. ಬಿಟ್ಕೊಡ್ತೀನ ಜಾಗನ್ನ? ನೋಡಿರೋದ. ಅಯ್ಯೋ ಹಳ್ಳಿ ಹುಡುಗಿರ, ಯಾಕೋ ಹೀಗೆ ಕಚ್ಚಾಡ್ತೀರಿ? ನೀನ್ ಇಲ್ಲಿ ಬಂದು ಕುತ್ಕೊಳ್ಳೆ ಮಾಡಿ. ರಾಧಾ ಅನ್ನು. ರಾಧಾ, ನಿನ್ಗೆ ಮಸಾಲೆ ವಡೆ ಅಂದ್ರೆ ಬಹಳ ಇಷ್ಟ ಇಲ್ಲ? ನೀನ್ ಇಂಥ ತಿಂಡಿಗಳೆಲ್ಲ ತಿಂದು ಎಷ್ಟು ದಿವಸ ಆಯ್ತಮ್ಮ? ಹೌದಪ್ಪ, ಫಸ್ಟ್ ಕ್ಲಾಸ್ ಆಗಿದೆ ವಡೆ. ಉಪ್ಪು ಖಾರ ಕಾಣದೆ ಕೊಳಗೆಟ್ಟು ಹೋಗಿತ್ತು ಬಾಯಿ. ಏ ರಾಧಾ, ಬೆಂಗಳೂರಿನಿಂದ ನನ್ಗೇನೆ ತಂದೆ? ಹಿಂಗೆ ತಮಟೆ ಹೊಡಿ ಪ್ಲಾಸ್ಟಿಕ್ ಮಗು. 5 ಮಕ್ಕಳನ್ನ ಇರ್ತೀರ, ಇವ್ರಿಗೆ ಪ್ಲಾಸ್ಟಿಕ್ ಗೊಂಬೆ ತಂದೆ? ಈ ಸರಿ ಅಮ್ಮನವ್ರಿಗೆ ಅವಳಿದ್ದೇವಳಿ. ಅಮ್ಮ ಸಂತಾನ ಲಕ್ಷ್ಮಿ, ನಿನ್ ಹಾಗೆ ಎಲ್ರಿದ್ ಬಿಟ್ರೆ ಈ ದೇಶ ಉದ್ಧಾರ ಆದ ಹೋಗೆ. ಅಣ್ಣ, ನಿಮ್ ಇಷ್ಟದಂತೆ ಎಲ್ಲ ನಡೆಯುತ್ತೆ. ಆದ್ರೆ ಆಸ್ತಿ ಹಾಕಣ್ಣ ನನ್ನ ಹೆಸರಿನಲ್ಲಿರ್ತೀಯ? ನಿನಗೆ ಗೊತ್ತಿಲ್ಲ, ಕೆಟ್ಟದನ್ನಲ್ಲೇ ಯಾವಾಗ್ಲೂ ಮೊದ್ಲು ಆಲೋಚನೆ ಮಾಡ್ಬೇಕು. ಈ ಕ್ಯಾನ್ಸರ್ ಆಪರೇಷನ್ ಅಲ್ಲಿ ಗೆದ್ದು ಬರೋದು ಅಷ್ಟು ಸುಲಭವಾದಲ್ಲ. ತಾಯಿ ತಂದೆ ಯಾರು ಇಲ್ಲದೆ ಈ ನನ್ನ ತಬ್ಬಲೆ ಮಗು 50 ಲಕ್ಷಕ್ಕೆ ಅಧಿಕಾರಿಣಿ ಅಂತಂದ್ರೆ ಅದೇ ಇವಳು ಪಾಲಿನ ಮೃತ್ಯು ಆದೀತು. ಮಗು ಇಂತ್ರ ನಿಮ್ಮ ಅತ್ತೆ ನೋಡು, ಇನ್ನು ಮೇಲೆ ನೀ ತಾಯಿ ತಂದೆ ಇವಳೇ ನೀನು ಸರ್ವಸ್ವ. ಅದ್ಯಾಕ್ ಡ್ಯಾಡಿ ಆಗಂತೀಯ? ನಾನು ಖಂಡಿತವಾಗಿ ಈ ಬಡವನ ಮನೆಯಲ್ಲಿ ಇರೋದಿಲ್ಲ. ನಿನ್ ತಂಗಿ ಗುಡಿಸ್ಲಲ್ಲಿ, ಅದು ಈ ಕೊಳೆ ಹುಡುಗರ ಜೊತೆಲಿ ಅಲ್ವಾ? ಈಗ್ಲೇ ನನ್ ಕ್ರಾಂತಿ ಬರುತ್ತೆ. ಹಾಗನ್ಬಾರ್ದಮ್ಮ. ಪ್ರಪಂಚದಲ್ಲಿ ಎಲ್ಲರೂ ಬಡವರಾಗಿ ಹುಟ್ಟೋದಿಲ್ಲ, ಶ್ರೀಮಂತರಾಗಿ ಇರೋಕ್ಕೂ ಆಗೋದಿಲ್ಲ. ಎಲ್ಲ 2 ದಿವಸದ ಬಾಳ್ವೇನಮ್ಮ. ಆ ಪುರಾಣ ಬೇಡ. ನಿನ್ ಲಕ್ಷಾಂತರ ಆಗ್ತಿರುವಾಗ ಇವ್ರಕಂಗ್ ನನ್ ಕ್ಯಾಕ್ ಡ್ಯಾಡಿ? ನಾನು ಹಾಸ್ಟೆಲ್ನಲ್ಲಿ ಸೇರ್ಕೊಂಡು ಜಮ್ ಜಮ್ ಅಂತ ಆಡ್ತೀನಿ. ನೀನ್ ಹೊರಗಡೆ ಆಡ್ಕೊ ಹೋಗಮ್ಮ. ಪ್ರಪಂಚದಲ್ಲಿ ಬಡತನಕ್ಕಿಂತ ದೊಡ್ಡ ಶತ್ರು ಬೇರೆ ಯಾವ್ದು ಇಲ್ಲ ಅಣ್ಣ. ನಾನ್ ಬಡವಳು ಅಂತ ಒಂದು ಸಣ್ಣ ಮಗು ಕೂಡ ಚುಚ್ಚಿ ಚುಚ್ಚಿ ತೋರಿಸ್ತಾ ಇದ್ದಾರೆ. ಇದು ನಿನ್ ಕೈಯಲ್ಲಮ್ಮ, ನಿನ್ ಕಾಲು ಅಂತ ತಿಳ್ಕೊತಾಯಿ. ಅಯ್ಯೋ, ಹಾಗೆ ಹೇಳಿಬಿಡಿ ಅಣ್ಣ. ನನ್ನ ಮಗಳಿಗೆ ಏನಂದ್ರು ಸರಿ, ಅವಳನ್ನೇ ಸೊಸೆ ಮಾಡ್ಕೊಂಡ್ರೆ ನನ್ನ ಆತ್ಮಕ್ ಶಾಂತಿನಮ್ಮ. ಎಲ್ಲಿ ಹಾಗಂತ ಮಾತು ಕೊಡು. ಈಗ ಬಿಲ್ಲು ತಾಯಿ. ಹೇಳು ವಾಸು, ಕೊಟ್ಟ ಮಾತಿಗೆ ತಪ್ಪು ನಡೆದ್ರೆ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಖಂಡಿತ ಇಲ್ಲ ತಾಯಿ, ಇಷ್ಟು ದಿವಸ ನೀವು ತಡದೇ ತಪ್ಪು. ಆದಷ್ಟು ಬೇಗ ಈ ಶುಭ ಕಾರ್ಯಕ್ಕೆ ಏರ್ಪಾಡು ಮಾಡ್ಬಿಡಿ ತಾಯಿ.